ನಮಸ್ಕಾರ, ನಾನು ಷಣ್ಮುಗ ಸಜ್ಜ ಮೈಸೂರಿನಿಂದ ಮಾತನಾಡ್ತಾ ಇದ್ದೇನೆ. ಮಿಸ್ಟರ್ ಮಹಾರಾಜ ಚಾನೆಲ್ನ ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಸಮಸ್ತ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮ ಮಕ್ಕಳನ್ನ ಕ್ರೀಡೆಯಲ್ಲಿ ಒಂದು ಉತ್ತೇಜಿಸುವ ಆ ಸಲುವಾಗಿ ಮೈಸೂರಿನಲ್ಲಿ ಸ್ಕೇಟಿಂಗ್ ಪ್ಲಾಟ್ಫಾರ್ಮ್ ಒಂದಿದೆ. ಆ ಸ್ಕೇಟಿಂಗ್ ಪ್ಲಾಟ್ಫಾರ್ಮ್ಗೆ ನಾವು ಬಂದಿದ್ದೀವಿ. ಈಗ ಬಹಳಷ್ಟು ಮಕ್ಕಳು ಸ್ಕೇಟಿಂಗ್ ಆಡ್ತಾ ಇದ್ದಾರೆ. ಆ ಸ್ಕೇಟಿಂಗ್ ಆಡೋದು ಎಷ್ಟು ವರ್ಷದಿಂದ ಶುರು ಆಗುತ್ತೆ ಮತ್ತು ಅದು ಕಲಿಯೋಕ್ಕೆ ಸಾಧ್ಯನಾ ಅನ್ನುವ ಒಂದು ವಿಶೇಷವಾದ ಮಾಹಿತಿಯನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದರ ಬಗ್ಗೆ ಮಾಹಿತಿ ಹೇಳೋದಕ್ಕಿಂತ ಮುಂಚೆ ಈ ಸ್ಕೇಟಿಂಗ್ ಸೆಂಟರ್ನ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಾನು ಷಣ್ಮುಗ ಸಜ್ಜ ಮಿಸ್ಟರ್ ಮಹಾರಾಜ ಚಾನೆಲ್ನಿಂದ ಬಂದಿದ್ದೀನಿ. ಸರ್ ನಿಮ್ಮ ಹೆಸರು ಗೊತ್ತಾ? ಆದಿತ್ಯ ಹೆಸರಾವ್. ಆದಿತ್ಯ ಹೆಸರಾವ್. ಸರ್ ತುಂಬ ಖುಷಿ ಆಯಿತು. ತುಂಬ ಪುಟ್ಟ ಮಕ್ಕಳು ಸ್ಕೇಟಿಂಗ್ನ ಕಲಿಯಕ್ಕೆ ಬಂದಿದ್ದಾರೆ, ಅದು ನಮ್ಮ ಮೈಸೂರಿನಲ್ಲಿ. ತುಂಬ ವಿಶೇಷವಾಗಿ ಇದು ಎಷ್ಟು ವರ್ಷದಿಂದ ಶುರು ಆಯ್ತು ಸರ್? ಎಷ್ಟು ತಿಂಗಳಿಂದ ಅಥವಾ ಎಷ್ಟು ವರ್ಷದಿಂದ? ಸರ್, ಮೈಸೂರಲ್ಲಿ ಮೊದಲನೇ ಬಾರಿಗೆ ಒಂದು ವಿಶ್ವಾಮಿತ್ರ ರೋಲರ್ ಸ್ಕೇಟಿಂಗ್ ಕ್ಲಬ್ ಅಂತ JK ಗ್ರೌಂಡ್ಸ್ ಅಲ್ಲಿ 1990ರಲ್ಲಿ ರಿಜಿಸ್ಟರ್ ಆಗಿದ್ದು. ಸೊ 1990ರಿಂದ ನಾವು ಇಲ್ಲಿವರೆಗೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಫಸ್ಟ್ JK ಗ್ರೌಂಡ್ಸ್ ಅಲ್ಲಿ ಒಂದು 70ರಿಂದ 75 ಮೀಟರ್ ಮೈಸೂರು ಮೆಡಿಕಲ್ ಕಾಲೇಜ್ ಗ್ರೌಂಡಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಒಂದು 34 ವರ್ಷ ಜರ್ನಿ ಇಲ್ಲಿ. ಪ್ರತಿನಿತ್ಯ ಇದ್ದೀರಾ ಸರ್ ಅಥವಾ ವೀಕ್ಲಿ ಟ್ವೈಸ್? ಇಲ್ಲ ಸರ್, ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕಂದ್ರೆ ಪ್ರತಿದಿನ ಟ್ರೈನಿಂಗ್ ಅದರಿಂದ ಎವ್ರಿ ಡೇ ಪ್ರಾಕ್ಟೀಸ್ ಮಾಡೇ ಮಾಡ್ತೀವಿ. ಈವನ್ ಸಂಡೇ ಕೂಡ ಮಕ್ಕಳಿಗೆ ಬೇರೆ ತರ, ಅಂದ್ರೆ ಇವಾಗ ರೆಗ್ಯುಲರ್ ಇಂದ ಒಂದು ಡಿವೈಟ್ ಆಗಿ ಬೇರೆ ಗ್ರೌಂಡ್ಸ್ ಕರ್ಕೊಂಡೋಗಿ, ಯಾಕಂದ್ರೆ ಕಾಂಪಿಟೇಷನ್ ಎಲ್ಲಾ ಗ್ರೌಂಡ್ಸ್ ಅಲ್ಲೂ ಆಗೋ ಪಾಸಿಬಿಲಿಟಿ ಇರುತ್ತೆ. ಸೊ ಆ ಕಾರಣದಿಂದ ಬೇರೆ ಕಡೆನೂ ಕರ್ಕೊಂಡೋಗಿ ಸರ್, ಈ ಲೊಕೇಶನ್ ಈಗ ಮಕ್ಕಳೆಲ್ಲ ಆಡ್ತಿದಾರಲ್ಲ, ಇದನ್ನ ನಮ್ಮ ಪ್ರೇಕ್ಷಕರಿಗೆ ಈ ಲೊಕೇಶನ್ ನೀವು ತಿಳಿಸ್ಕೊಡ್ಬೇಕು ಅಂತಂದ್ರೆ? ಸರ್, ಇದು ಲಲಿತಾ ಮಹಲ್ ಹೋಗೋ ರೋಡಲ್ಲಿ ನಿಮ್ಗೆ ಫುಡ್ ಸ್ಟ್ರೀಟ್ ಪಕ್ಕದಲ್ಲೇ ಮಧ್ಯದಲ್ಲಿ ಒಂದು ಸ್ಕೇಟಿಂಗ್ ಗ್ರೌಂಡ್ ಅಂತ ಒಂದು ನಿರ್ಮಾಣ ಮಾಡಿಕೊಟ್ಟಿದ್ದಾಗಿದೆ. ಓಕೆ. ಸೊ ಅದರಲ್ಲಿ ನಾವು ಈ ಥರದ ಸಂಜೆ ಒಂದು 5:30ಯಿಂದ ಒಂದು 2 ಅವರ್ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಓಕೆ. ಎಷ್ಟು ವರ್ಷದ ಮಕ್ಕಳನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕಾಗ್ತದೆ ಇಲ್ಲಿಗೆ ಸೇರಿಸೋದಕ್ಕೆ? ಸರ್, ಕನಿಷ್ಠ 3.5 ವರ್ಷದಿಂದ ನಾವು ತಗೊಳ್ತೀವಿ. 3 ವರ್ಷದಿಂದ ಎನಿ ಏಜ್ ವರೆಗೂ ಯಾರು ಬೇಕಾದ್ರೂ ಕಲಿಬಹುದು, ಏನು ತೊಂದರೆ. ಇದು ಒಂದು ಅಸೋಸಿಯೇಷನ್ ಮುಖಾಂತರ ನಡೆಯುವ ಒಂದು ಪ್ಲಾಟ್ಫಾರ್ಮ್. ಇಲ್ಲಿನ ಶುಲ್ಕಗಳು ತುಂಬ ಕಡಿಮೆ ಇದೆ. ಎಲ್ಲರೂ ಕಲಿಬೇಕು ಅನ್ನೋದೇ ಅಸೋಸಿಯೇಷನ್ನ ಉದ್ದೇಶ. ಇಲ್ಲಿ ಒಂದು ಯಾರಾದರೂ ಸರ್ಕಾರಿ ಶಾಲೆಯ ಮಕ್ಕಳು ಅಥವಾ ಸರ್ಕಾರಿ ಕಾಲೇಜಿನ ಮಕ್ಕಳೇನಾದರೂ ಸೇರಬೇಕು ಅಂತ ಅಪೇಕ್ಷೆ ಪಟ್ಟರೆ, ಅವ್ರಿಗೇನಾದರೂ ಶುಲ್ಕಗಳನ್ನ ಭರಿಸುವುದಕ್ಕೆ ತೊಂದರೆ ಆದರೆ ಆ ಶುಲ್ಕಗಳನ್ನು ಅಸೋಸಿಯೇಷನ್ನವರೇ ಭರಿಸ್ತಾರೆ. ಎಲ್ಲರೂ ಕಲಿಬೇಕು ಅನ್ನೋದೇ ಈ ಅಸೋಸಿಯೇಷನ್ನ ಉದ್ದೇಶ. ನೀವು ಸಹ ನಿಮ್ಮ ಮಕ್ಕಳನ್ನು ಖಂಡಿತವಾಗಿ ಸೇರಿಸಿ. ಸ್ಕೇಟಿಂಗಲ್ಲಿ ಇದರಲ್ಲಿ ನ್ಯಾಷನಲ್ ತನಕ ಹೋಗಿ ಮೆಡಲನ್ನು ವಿನ್ ಆಗಿರ್ತಕ್ಕಂಥ ಒಂದು ಪ್ರತಿಭೆಗಳು ನಮ್ಮ ಮುಂದೆ ಇದ್ದಾರೆ ನೋಡಿ. ಅವರು ಸ್ಕೇಟಿಂಗಲ್ಲಿ ಬಹಳಷ್ಟು ಚಾಂಪಿಯನ್, ನಮ್ಮ ಮೈಸೂರಿನವರೇ. ತುಂಬ ಖುಷಿ ಆಗ್ತಾ ಇದೆ. ವಿಜಯರವರು ನೋಡಿ, ಮೈಸೂರಿನಲ್ಲಿ ಪ್ರತಿಭೆಗಳು, ಅವ್ರಿಗೊಂದು ಸಣ್ಣ ಪ್ರೋತ್ಸಾಹ ಸಿಕ್ಕಿದ್ರೆ ಯಾವ ಮಟ್ಟಕ್ಕೆ ಬೆಳೀತಾರೆ ಅಂತ ನಮ್ಮ ಮೈಸೂರಿನ ಪ್ರತಿಭೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇದೇ ರೀತಿಯಾಗಿ ನಿಮ್ಮ ಜರ್ನಿ ನಿರಂತರವಾಗಿ ಮುಂದುವರಿತಾ ಇರಲಿ. ಮಕ್ಕಳಿಗೆ ಸ್ಪೋರ್ಟಿವ್ ಅವರ ಕ್ರೀಡಾ ಮನೋಭಾವನೆಯನ್ನು ಉತ್ತೇಜಿಸುವುದಕ್ಕೆ ನಿಮ್ಮ ಮಕ್ಕಳೇನಾದರೂ ಇದ್ದರೆ ದಯವಿಟ್ಟು ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ನಿಮ್ಮ ಮಕ್ಕಳನ್ನ ತೊಡಗಿಸ್ಕೊಳ್ಳಿ. ಅವರ ಮಾನಸಿಕ ಮತ್ತು ಅವರ ದೈಹಿಕ ಸಾಮರ್ಥ್ಯವನ್ನು ನೀವು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಸಾರಿ ಧನ್ಯವಾದಗಳು. ಈ ಸಂಚಿಕೆಯನ್ನು ವೀಕ್ಷಣೆ ಮಾಡಿದಂತಹ ಪ್ರೇಕ್ಷಕರೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ.